ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಒಂದು ಭಾಳ ಸೂಕ್ಷ್ಮವಾದ ವಿಚಾರ. ಮಕ್ಕಳಿಗೆ ಯಾರು ಗೈಡ್ ಮಾಡಬೇಕಿದು? ತಂದೆನ ಕೇಳಂಗಿಲ್ಲ, ಟೀಚರ್ಸ್ ಹೇಳಂಗಿಲ್ಲ, ಫ್ರೆಂಡ್ಸ್ ಎಲ್ಲ ಜೊತೆಯಲ್ಲಿ ತಪ್ಪು ಮಾಹಿತಿ ಅವ್ರಿಗೆ ತಿಳಿದಂತೆ ಮಾತಾಡ್ತಾರೆ. ಅನೇಕ ಮ್ಯಾಗಝೈನ್ಗಳು ತಪ್ಪು ಮಾಹಿತಿ ಕೊಡ್ತವೆ. ನಾನು ಏನು ಹೇಳಕೊಳ್ತಿದ್ದೀನಿ ಅಂದರೆ, ತಂದೆ ತಾಯಿ ತನ್ನ ಮಗನ ಕರ್ಕೊಂಬರ್ತಾರೆ. ಡಾಕ್ಟ್ರೇ SSLC ಒಳಗೆ 98% ತೊಗೊಂಡಿದ್ದ, ಇವನು PUC ಒಳ್ಳೆ ಕಾಲೇಜಿಗೆ ಸೇರಿಸ್ದೋ, ಆದರೆ ಈಚೀಚೆಗೆ ಯಾಕೋ ಅವನು ಮುಖ ಸಪ್ಪು ಮಾಡ್ಕೊಂಡಿರ್ತಾನೆ, ಡಿಪ್ರೆಷನ್ಗೆ ಹೋಗಿದ್ದಾನೆ, ಸರಿಯಾಗಿ ಆ ವ್ಯಾಸಂಗದಲ್ಲಿ ಆಸಕ್ತಿ ಇಲ್ಲ. ಏನಾಗಿರ್ಬೋದು ಡಾಕ್ಟ್ರೆ? ನಾನು ಹೇಳಿದೆ, ನಾನು ಸೈಕೇಟ್ರಿಸ್ಟ್ ಅಲ್ಲ, ಆದರೂ ನನಗೆ ಗೊತ್ತು, ನಾನು ಮಾತಾಡ್ತೀನಿ, ನೀವು ದಯವಿಟ್ಟು ಹೊರಗಡೆ ಕೂತಿರಿ, ತಂದೆ ತಾಯಿನ ಕುಡಿಸ್ತೀನಿ. ಹುಡುಗನನ್ನು ವಿಶ್ವಾಸಕ್ಕೆ ತೊಗೊಂಡು, ತಮ್ಮ ನಾನು ನಿನ್ನ ಥರನೇ PUC ಓದಿ ಬಂದಿರೋ ನ್ಯಾಷನಲ್ ಕಾಲೇಜ್ ಬಸವನಗುಡಿ ಒಳಗೆ, ನಿನ್ನ ವಯಸ್ಸಿನಲ್ಲಿ ನನಗೇನಾಗ್ತಿತ್ತು ಅವತ್ತು ಯಾರೂ ನನಗೆ ಗೈಡ್ ಮಾಡೋರಿಲ್ಲ, ಇವತ್ತು ನಾನಿದ್ದೀನಿ ನಿನಗೆ ಗೈಡ್ ಮಾಡಲಿಕ್ಕೆ, ನಿನ್ನ ಪ್ರಾಬ್ಲಮ್ ನನಗೇನು ಗೊತ್ತು ಅಂದರೆ, ಅಂಕಲ್ ನೀವು ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂಕಲ್, ನನಗೆ ಎಲ್ಲೋ ಇದಕ್ಕಿದ್ದಂಗೆ ಒಂದು ರಾತ್ರಿಯಲ್ಲಿ ವೀರ್ಯಸ್ಖಲನ ಆಯಿತು, ನನಗೇನೋ ಕನಸು ಬಿತ್ತು, ಹಿಂಗಾಯಿತು. ಅವತ್ತಿನಿಂದ ನನಗೆ ಮಾನಸಿಕ ಖಿನ್ನತೆ ಶುರುವಾಗೋಯಿತು. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ, ಯಾರೂ ನನಗೆ ಗೈಡ್ ಮಾಡ್ತಾಯಿಲ್ಲ. ಅಪ್ಪನ ಕೇಳೋಣ ಅಂದರೆ ಭಯ ಆಗುತ್ತೆ, ತಾಯಿನ ಕೇಳಲಿಕ್ಕೆ ನಾಚಿಕೆ ಆಗುತ್ತೆ, ಯಾರನ್ನು ಕೇಳಬೇಕು ಅಂತ.